Yes, welcome all to the very first session of your computer science class. Myself Prabhanjana GG. In this course, that means in your 2 years course of your computer science, you will study the concepts of OOPS, that is C++ concepts, database management concept, and then computer configuration. What is computer, what does it includes, and what are the things are there in this computer, and how it operates, all those things you will learn. And also in this 2-year session course, you will study how to create web page using HTML. HTML codes na use ಮಾಡಿ ಹೇಗೆ ವೆಬ್ ಪೇಜಸ್ನ ಕ್ರಿಯೇಟ್ ಮಾಡುವಂಥದ್ದು. ಅದೇ ಥರ some basic programming concepts in this first year using C++ and advanced programming concepts in second year. Okay. And also we will learn Boolean concepts, that is fundamentals of computer using binary systems. All these things we will learn in our these 2-year course. Also we will learn networking concepts, how to communicate between 2 or more systems, different methods of communication systems, all these things we will learn. In this session, we are going to learn about fundamentals of computers, the very first chapter in your textbook, that is fundamentals of computer. Before discussing about this concept, first let us know what we know about computer. ಸೊ ಕಂಪ್ಯೂಟರ್ ಅನ್ನೋದು ನಮ್ಮ ಲೈಫಿಗೆ ತುಂಬ ಫೆಮಿಲಿಯರ್ ಆಗಿರುವಂತಹ ಒಂದು ಡಿವೈಸ್ ಆಗೋಗಿದೆ. ಈಗ ಕಂಪ್ಯೂಟರ್ ಆಗ್ತಿದ್ದಂಗೆ ಈಗ ಪ್ರೆಸೆಂಟ್ ಡೇಯಲ್ಲಿ ತುಂಬ ಫೆಮಿಲಿಯರ್, ತುಂಬ ಬೇಕಾಗಿರುವಂತಹ ನೆಸೆಸಿಟಿ ಐಟಮ್ ಯಾವುದು ಅಂತ ಹೇಳಿದ್ರೆ ಮೊಬೈಲ್ಸ್. ಸೊ ಅದಕ್ಕಿಂತ ಮುಂಚೆ ಇದ್ದಿದ್ದು ಯಾವುದು? ಕಂಪ್ಯೂಟರ್. ಸೊ ಕಂಪ್ಯೂಟರಲ್ಲಿ ಏನೇನು ಮಾಡ್ತೀವಿ ನಾವು? ಹಾಗಾದರೆ ಕಂಪ್ಯೂಟರ್ ಏನಕ್ಕೆ ಬೇಕು, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಯಾವ ಯಾವ ಫೀಲ್ಡಲ್ಲಿ ಕಂಪ್ಯೂಟರ್ಸ್ನ ನಾವು ಯೂಸ್ ಮಾಡ್ತೀವಿ ಅಂತ ಸ್ಟಡಿ ಮಾಡ್ತಾ ಹೋಗೋಣಂತೆ. ಸೊ ಕಂಪ್ಯೂಟರ್ ಅನ್ನೋದು ತುಂಬ ಡೈಲಿ ಲೈಫಿಗೆ ಬೇಕಾಗಿರೋಂಥ ಒಂದು ಮಿಷಿನ್. ಅದನ್ನು ನಾವು ಒಂದು ಎಲೆಕ್ಟ್ರಾನಿಕ್ ಮಿಷಿನ್ ಅಂತ ಹೇಳಿ ಕರಿತೀವಿ. ಏನಕ್ಕೆ ಎಲೆಕ್ಟ್ರಾನಿಕ್ ಮಿಷಿನ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಡಿಸೈನ್ ಮಾಡಿರುವಂತಹ ಒಂದು ಯೂನಿಟ್ ಅದು. ಹಾಗಾದರೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಂದರೆ ಯಾವುದು? ಸೊ ರೆಸಿಸ್ಟರ್ಸ್ ಅಂತ ಹೇಳಿ ಬರುತ್ತೆ, ಕೆಪಾಸಿಟರ್ಸ್ ಅಂತ ಹೇಳಿ ಬರುತ್ತೆ, ಟ್ರಾನ್ಸಿಸ್ಟರ್ಸ್ ಅಂತ ಹೇಳಿ ಬರುತ್ತೆ, ಇಂಡಕ್ಟರ್ಸ್ ಅಂತ ಹೇಳಿ ಬರುತ್ತೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಹೇಳಿ ಬರುತ್ತೆ, ಮೈಕ್ರೋ ಪ್ರೊಸೆಸರ್ಸ್ ಅಂತ ಹೇಳಿ ಬರುತ್ತೆ, ಮೈಕ್ರೋ ಕಂಟ್ರೋಲರ್ಸ್ ಅಂತ ಹೇಳಿ ಬರುತ್ತೆ, ಮ್ಯಾಗ್ನೆಟಿಕ್ ಟೇಪ್ಸ್ ಅಂತ ಹೇಳಿ ಬರುತ್ತೆ. ಈ ಎಲ್ಲ ಕಾಂಪೊನೆಂಟ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಒಂದು ರೆಡಿ ಮಾಡಿರುವಂತಹ ಸಿಸ್ಟಮ್ಮೇ ನಮ್ಮ ಕಂಪ್ಯೂಟರ್ ಸಿಸ್ಟಮ್. ಸೊ ಇನ್ ದಿಸ್ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್ ವಿ ವಿಲ್ ಲರ್ನ್ ಹೌ ದಿ ಕಂಪ್ಯೂಟರ್ ಇವ್ಯಾಲ್ವ್. ಕಂಪ್ಯೂಟರ್ ಹೇಗೆ ಡಿಸೈನ್ ಆಗ್ತಾ ಬಂತು, ಡೇ ಬೈ ಡೇ ಹೇಗೆ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಬಂತು, ಅದರ ಫೀಲ್ಡನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಬಂತು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಓಕೆ, ಸೊ ದಟ್ ಇನ್ ದಿಸ್ ಚಾಪ್ಟರ್ ವಿ ವಿಲ್ ಲರ್ನ್ ದಿ ಜನರೇಷನ್ಸ್, ಡಿಫರೆಂಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಹೌ ದೋಸ್ ಆರ್ ಎವಾಲ್ವ್ಡ್. ಸೊ ಅದೇ ಥರ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಂದರೆ ಏನು, ಅದರೊಳಗೆ ಏನಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇನ್ ದಟ್ ಫಸ್ಟ್ ಒನ್ ಈಸ್ ವಾಟ್ ಈಸ್ ಕಂಪ್ಯೂಟರ್. ಸೊ ವಾಟ್ ಈಸ್ ಕಂಪ್ಯೂಟರ್ ಅಂತ ಈಗ ಒಂದು ಕ್ವಶನ್ ಮಾರ್ಕನ್ನು ಹಾಕಿಟ್ಟಿದ್ದೀನಿ. ಸೊ ಇದು ನೋಡ್ತಿದ್ದಂಗೆ ನಿಮಗೆ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಸೊ ಕಂಪ್ಯೂಟರ್ ಅಂದರೆ ಏನು? ಕಂಪ್ಯೂಟರ್ ಮೀನ್ಸ್ ದಟ್ ವಿಚ್ ಇನ್ಕ್ಲೂಡ್ಸ್ ಮಾನಿಟರ್, ಕೀಬೋರ್ಡ್, ಸ್ಪೀಕರ್ಸ್, ಮೌಸ್, CPU, ಇದೆಲ್ಲದನ್ನು ಸೇರಿ ಕಂಪ್ಯೂಟರ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ವಾಟ್ ಡಸ್ ಇಟ್, ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್, ವೈ ವಿ ಯೂಸ್ ದಿಸ್ ಕಂಪ್ಯೂಟರ್? ಸೊ as I said, computer is an electronic device. Computer is an electronic device which accepts the data from the user, which stores the data in it, which processes the data and gives the result to the user.
computer is an electronic device. This whole system is an electronic device which accepts the data from the user. Who are user here? We are the users who are using that computer. They are called as users. Okay. Computer is an electronic device. Very basic definition of computer system. That is, computer is an electronic device which accepts the data from the user, which process on the data, which stores the data and information. Here there is a difference between data and information. Okay. ಲೇಟರ್ ನೋಡೋಣಂತೆ ಡೇಟಾ ಅಂದ್ರೇನು, ಇನ್ಫಾರ್ಮೇಷನ್ ಅಂದ್ರೇನು ಅಂತ ನೋಡೋಣಂತೆ. ಸೊ ದ್ಯಾಟ್ ವಿಚ್ ಅಕ್ಸೆಪ್ಟ್ಸ್ ದಿ ಡೇಟಾ ಅಂದರೆ ಡೇಟಾನ ಯೂಸರಿಂದ ರಿಟ್ರೀವ್ ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ ಅಂದರೆ ಡೇಟಾ ಮೇಲೆ ಆಪರೇಟ್ ಮಾಡುತ್ತೆ, ಬಂದಿರೋಂಥ ಡೇಟಾನ ಸ್ಟೋರ್ ಮಾಡುತ್ತೆ ಅಥವಾ ಪ್ರೊಸೆಸ್ ಆಗಿರೋಂಥ ಡೇಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಜೊತೆಗೆ ಯೂಸರಿಗೆ ಯಾವಾಗ ಅದರ ಇನ್ಫಾರ್ಮೇಷನ್ ಬೇಕೋ ಅಥವಾ ಕಲೆಕ್ಟ್ ಆಗಿರೋಂಥ ಡೇಟಾ ಬೇಕೋ ಅದನ್ನು ಕೊಡುವಂತಹದ್ದು ಈ ಕಂಪ್ಯೂಟರ್ನ ಕೆಲಸ. So that computer is an electronic device which accepts the data from the user, process it and stores it and gives the output to the user. This computer is used for calculation purpose. So here computer ಅಂತ ಹೇಳಿ ಇದೆ ಅಂತಂದರೆ ಕಂಪ್ಯೂಟ್ ಮೀನ್ಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂತಹ ಒಂದು ಮಿಷಿನ್. ದಿಸ್ ಡಿವೈಸ್ ಈಸ್ ಮೇನ್ಲಿ ಡಿಸೈನ್ ಟು ಪರ್ಫಾರ್ಮ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಸೊ ಈಗಿನ ಪ್ರೆಸೆಂಟ್ ಡೇಯಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ಕಂಪ್ಯೂಟರ್ನ ಕ್ಯಾಲ್ಕುಲೇಷನ್ಗೆ ಅಂತ ನಾವು ಎಲ್ಲಿ ಯೂಸ್ ಮಾಡೋದಿಲ್ಲ. ಬಟ್ ವಿ ವಿಲ್ ಯೂಸ್ ದಿಸ್ ಫಾರ್ entertainment purpose, study purpose and some our office work purpose and some other related works ಗೆ ನಾವೇನು ಮಾಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಬಟ್ ಇದನ್ನು ಡಿಸೈನ್ ಮಾಡಿದ್ದು ಮೇಯ್ನ್ ಆಗಿ ಯಾವ ಪರ್ಪಸ್ಸಿಗೆ, ಹಾಗಾದರೆ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ. ಆದ್ದರಿಂದ ಇದಕ್ಕೆ ಕಂಪ್ಯೂಟರ್ ಅಂತ ಹೇಳಿ ನೇಮಿಂಗ್ ಮಾಡಿದ್ದಾರೆ. ಕ್ಯಾಲ್ಕುಲೇಷನ್ ಮಾಡುವಂತಹ ಮಿಷಿನಿಗೆ ನಾವೇನಂತ ಕರಿತೀವಿ, ಕಂಪ್ಯೂಟರ್ ಅಂತ ಹೇಳಿ ಕರಿತೀವಿ. So that computer is an electronic device which stores the data, which processes the data, which receives the data from the user. It is mainly designed to perform ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯೂಸ್ ಮಾಡಿರುವಂತಹ ಡಿಸೈನ್ ಮಾಡಿರುವಂತಹ ಸಿಸ್ಟಮ್ಮೇ ಕಂಪ್ಯೂಟರ್. ಸೊ ಡೆಫಿನೇಷನ್ ಆಫ್ ದಿ ಕಂಪ್ಯೂಟರ್ ಏನು ಅಂತ ಗೊತ್ತಾಗಿದೆ ಅಲ್ವಾ, ಅರ್ಥ ಆಗ್ತಾ ಇದೆ ಅಲ್ವಾ, ಕ್ಲಿಯರ್ ಆಗ್ತಾ ಇದೆ ಅಲ್ವಾ. ಸೊ ಕಂಪ್ಯೂಟರ್ ಅಂದರೆ ಏನು ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್. ಸೊ ಕಂಪ್ಯೂಟರ್ಗೆ ಅದೆಲ್ಲ ಮಾಡುತ್ತೆ, ಆ ಥರ ಸ್ಟೋರ್ ಮಾಡುತ್ತೆ, ಪರ್ಫಾರ್ಮ್ ಮಾಡುತ್ತೆ, ರಿಟ್ರೀವ್ ಮಾಡುತ್ತೆ ಡೇಟಾನೆಲ್ಲ ಅಂತ ಹೇಳಿದ್ವಿ. ಹಾಗಾದರೆ ಕಂಪ್ಯೂಟರ್ಗೆ ಅದರದಾದಂತಹ ತನ್ನದೇ ಆದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದು ಇರಬೇಕು. ವಾಟ್ ಆರ್ ದೋಸ್? ಸೊ ಕಂಪ್ಯೂಟರ್ ಕಂಟೈನ್ಸ್, ಇಟ್ ಈಸ್ ಯೂಸ್ಡ್ ಮೇನ್ಲಿ ಬಿಕಾಸ್ ಆಫ್ ಸ್ಪೀಡ್, ಮೆಮೊರಿ, storage, accuracy and then versatility, automation and cost effective. ಸೊ ಇಲ್ಲಿ ಅಕ್ಯುರೇಸಿ ಅಂತ ಹೇಳಿ 2 ಸತಿ ಬಂದಿದೆ, ಇನ್ನೊಂದು ವರ್ಸಟೈಲಿಟಿ. ಸೊ ಏನು ಹಾಗಾದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರಲ್ಲಿ ಅಂತ ಹೇಳಿದ್ರೆ, ಸ್ಪೀಡ್. ಕಂಪ್ಯೂಟರ್ ಈಸ್ ಯೂಸ್ಡ್ ಬಿಕಾಸ್ ಆಫ್ ಸ್ಪೀಡ್ ಟು ಇನ್ಕ್ರೀಸ್ ದಿ ಎಫಿಷಿಯನ್ಸಿ. ಅಂದರೆ ತುಂಬ ಫಾಸ್ಟಾಗಿ ನಾವು ಯಾವುದಾರ ಒಂದು ಕೆಲಸ ಮಾಡಬೇಕು ಅಂತಿದ್ದರೆ ಅಥವಾ ತುಂಬ ಬೇಗನೆ ಒಂದು ಕೆಲಸ ಮಾಡಿ ಮುಗಿಸ್ಬೇಕು ಅಂತಿದ್ದೆ ಅಂದರೆ, ದೆನ್ ಫಾರ್ ದಟ್ ಪರ್ಪಸ್ ವಿ ವಿಲ್ ಯೂಸ್ ಕಂಪ್ಯೂಟರ್. ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್ ಫಾರ್ ದಿಸ್. ಸೊ 10 ಜನ ಕೆಲಸ ಮಾಡ್ತಾ ಇದ್ದಾರೆ, ರೈಟಿಂಗಲ್ಲಿ ಬರಿತಾ ಇದ್ದಾರೆ. ಅದನ್ನು ರೈಟಿಂಗಲ್ಲಿ ಬರೆದಿರೋದನ್ನು ಮತ್ತೆ ಇನ್ನೊಂದು ಕ್ರಾಸ್ ಚೆಕ್ ಮಾಡಬೇಕು, ಅದನ್ನು ಸರಿ ಇದೆಯೋ ಇಲ್ಲೋ ತಪ್ಪಿದೆಯೋ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇಫ್ ವಿ ಆರ್ ಯೂಸಿಂಗ್ ಕಂಪ್ಯೂಟರ್ ಸಿಸ್ಟಮ್, ಕಂಪ್ಯೂಟರ್ನ ನಾವೇನಾದರೂ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ದೆನ್ ಸ್ಪೀಡಾಗಿ ಕೆಲಸ ಆಗತ್ತೆ. ಸ್ಪೀಡಾಗಂದರೆ ಏನು? ಸೊ ಈಗ ಡೇಟಾ ಎಂಟರ್ ಮಾಡುವಂತಹದ್ದು ಫಾಸ್ಟಾಗಿ ಆಗುತ್ತೆ. ಸೊ ಎರರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಲ್ಲೇ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಐಡೆಂಟಿಫೈ ಮಾಡಿರೋಂಥದ್ದನ್ನ ಈಸಿಯಾಗಿ ಅಲ್ಲೇ ರೆಕ್ಟಿಫೈ ಮಾಡ್ಬೋದು. ರೆಕ್ಟಿಫೈ ಅಂತ ಹೇಳಿದ್ರೆ ಏನು, ಅಲ್ಲೇ ಕರೆಕ್ಷನ್ ಮಾಡುವಂಥದ್ದು.
ಕರೆಕ್ಷನ್ ಮಾಡಿರೋಂಥದ್ದು ಮತ್ತೆ ನಾವು ಈಸಿಯಾಗಿ ಅದನ್ನು ಸೇವ್ ಮಾಡಿ ಅಥವಾ ಸ್ಟೋರ್ ಮಾಡಿ ಇಡ್ಬೋದು. ಸೊ ದ್ಯಾಟ್ ಕಂಪ್ಯೂಟರ್ ಈಸ್ ಮೇನ್ಲಿ ಯೂಸ್ಡ್ ಬಿಕಾಸ್ ಆಫ್ ದಿಸ್ ಸ್ಪೀಡ್ ಪರ್ಪಸ್. ಸ್ಪೀಡು ತುಂಬ ಸ್ಪೀಡಾಗಿ ಅದು ಕೆಲಸ ಮಾಡುತ್ತೆ, ಅಂದರೆ ಎಷ್ಟು ಫಾಸ್ಟಾಗಿ ಬೇಕಾದರೂ ಅದು ಕೆಲಸ ಮಾಡುತ್ತೆ, ಎಷ್ಟು ಫಾಸ್ಟಾಗಿ ಎಷ್ಟೇ ಕೆಲಸ ಕೊಟ್ಟರು ಕೂಡ ಏನು ಮಾಡುತ್ತೆ ಅದು ವರ್ಕ್ ಮಾಡುತ್ತೆ. ಆ್ಯಂಡ್ ದೆನ್ ಮೆಮೊರಿ. ಇಲ್ಲಿ ಎರಡು ವರ್ಡ್ ಇದೆ, ಒಂದು ಮೆಮೊರಿ ಆ್ಯಂಡ್ ಸ್ಟೋರೇಜ್. ಎರಡು ಕೂಡ ಡಿಫ್ರೆಂಟ್. ಸೊ ದಿಸ್ ಮೆಮೊರಿ ರೆಫರ್ಸ್ ಟು ದಿ ಪ್ರೈಮರಿ ಮೆಮೊರಿ ಆರ್ volatile memory and storage refers to the permanent memory. ಸೊ ಏನು ಇಲ್ಲಿ ಮೆಮೊರಿ ಅಂತ ಹೇಳಿದ್ರೆ ಸ್ಪೀಡಾಗಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಟೆಂಪ್ರವರಿ ಮೆಮೊರಿನೂ ಕೂಡ ಜಾಸ್ತಿ ಇರಬೇಕು. ಸೊ ಎಷ್ಟು ಟೆಂಪ್ರವರಿ ಮೆಮೊರಿ ಇರುತ್ತೋ ಅಷ್ಟು ಜಾಸ್ತಿಯಾಗಿ ಏನಾಗುತ್ತೆ ಅದು ವರ್ಕ್ ಮಾಡ್ತಾ ಹೋಗುತ್ತೆ. ಸಪೋಸ್ ಲೆಟ್ ಅಸ್ ಟೇಕ್ ಒನ್ ಮೊಬೈಲ್ ಫೋನ್. ಸೊ ಮೊಬೈಲ್ ಫೋನ ಒಂದು ತೊಗೋಬೇಕು ಅಂತ ಇದ್ದೀರಾ. If you want to purchase a new mobile, then what are the things you are going to search? What is the camera size, resolution? ಫಸ್ಟ್ ನೋಡೋದೆ ಅದು. ಈಗ ಅದಾದಮೇಲೆ ಬರೋವಂಥದ್ದೇನು ಡಿಸ್ಪ್ಲೇ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ, ಓಕೆ. ಅದಾದಮೇಲೆ ನೆಕ್ಸ್ಟ್ ಬರೋದೇನು ಬ್ಯಾಟ್ರಿ, ಎಷ್ಟು mAh ಬ್ಯಾಟ್ರಿ ಇದೆ ಅಂತ ಹೇಳಿ ನೋಡ್ತೀರಾ. ಆ್ಯಂಡ್ ದೆನ್ ಯು ವಿಲ್ ಗೋ ಫಾರ್ ಮೆಮೊರಿ ಆ್ಯಂಡ್ ಸ್ಟೋರೇಜ್. ರ್ಯಾಮ್ ಎಷ್ಟಿದೆ ಅಂತ ಹೇಳಿ ನೋಡ್ತೀರಾ. 2 GB ರ್ಯಾಮಾ, 3 GB ರ್ಯಾಮಾ, 4 GB ರ್ಯಾಮಾ, ಎಷ್ಟಿದ್ರೆ ಯಾವ್ದು ಕಡಿಮೆ ಅಂದರೆ ರ್ಯಾಮ್ ಕಡಿಮೆ ಇತ್ತು ಅಂದರೆ ಏನಾಗುತ್ತೆ ಆಪ್ರೇಟಿಂಗ್ ಸ್ಪೀಡ್ ಕಡಿಮೆ ಆಗುತ್ತೆ. ರ್ಯಾಮ್ ಜಾಸ್ತಿ ಇತ್ತು ಅಂದರೆ ಏನಾಗುತ್ತೆ ಆಪ್ರೇಟಿಂಗ್ ಸ್ಪೀಡು ಕೂಡ ಜಾಸ್ತಿ ಆಗುತ್ತೆ. ಅದೇ ಥರ ಸ್ಟೋರೇಜ್ ಅನ್ನೋದನ್ನು ನೋಡ್ತೀರಾ. ಇಂಟರ್ನಲ್ ಮೆಮೊರಿ ಎಷ್ಟಿದೆ ಅಂಥೇಳಿ ನೋಡ್ತೀರಾ. 32 GB ಇದೆಯಾ, 16 GB ಇದೆಯಾ, 64 GB ಇದೆಯಾ, ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ಹಾಕ್ಬೋದಾ, ಅದನ್ನೆಲ್ಲದನ್ನು ಕೂಡ ನೀವು ಸರ್ಚ್ ಮಾಡ್ತಾ ಹೋಗ್ತೀರಾ. ಸೊ ಅಂದರೆ ಇಲ್ಲಿ ಮೆಮೊರಿ ನಥಿಂಗ್ ಬಟ್ ಇಟ್ ಈಸ್ ಎ ಟೆಂಪ್ರವರಿ ಮೆಮೊರಿ. ಟೆಂಪ್ರವರಿ ಮೆಮೊರಿ ಎಷ್ಟಿದೆ ಅಂತ ಹೇಳುತ್ತೆ. ಅದೇ ಥರ ಸ್ಟೋರೇಜ್ ಅಂತ ಹೇಳಿದ್ರೆ ಪರ್ಮನೆಂಟ್ ಮೆಮೊರಿ ಎಷ್ಟಿರುತ್ತೆ ಅಂತ ಹೇಳಿ ನೋಡೋದು. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರಲ್ಲಿ ಮೆಮೊರಿನ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ ಮೆಮೊರಿ ವಿಚ್ ಇನ್ಕ್ಲೂಡ್ಸ್ ಪ್ರೈಮರಿ ಮೆಮೊರಿ ಆರ್ ಟೆಂಪ್ರವರಿ ಮೆಮೊರಿ. ಆಸ್ ದ ಮೆಮೊರಿ ಇನ್ಕ್ರೀಸಸ್, ಆಸ್ ದ ಟೆಂಪ್ರವರಿ ಮೆಮೊರಿ ಇನ್ಕ್ರೀಸಸ್, ಸ್ಪೀಡ್ ಆಲ್ಸೋ ಇನ್ಕ್ರೀಸಸ್. ಸ್ಪೀಡು ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಆಸ್ ಲೈಕ್ ಸ್ಟೋರೇಜ್ ಇನ್ಕ್ರೀಸಸ್, ಸ್ಟೋರಿಂಗ್ ಡೇಟಾ ಇನ್ ದಟ್ memory, I mean computer will also increases. That means storage refers to permanent memory, memory refers to temporary memory. ಏನು ಪರ್ಮನೆಂಟ್ ಮೆಮೊರಿ ಟೆಂಪ್ರವರಿ ಮೆಮೊರಿ ಅಂತಂದರೆ ಪರ್ಮನೆಂಟ್ ಮೆಮೊರಿ ಅನ್ನೋದು ಲಾಂಗ್ ಅಂದರೆ ಎಷ್ಟೇ ದಿನ ಆದರೂ ಕೂಡ ಅದು ಸ್ಟೋರ್ ಆಗಿ ಇರುವಂತಹದ್ದು. ನಿಮ್ಮ ಇಂಟರ್ನಲ್ ಮೆಮೊರಿಯಲ್ಲಿ ಇರೋಂಥದ್ದು ಏನಾಗಿರುತ್ತೆ ಯಾವಾಗ ಬೇಕಾದರೂ ಅದು ನೀವು ತೆಗೆದು ನೋಡ್ಬೋದು ಮೊಬೈಲಲ್ಲಿ ಇರೋಂಥದ್ದು. ಅದೇ ಥರ ಕಂಪ್ಯೂಟರ್ ಸಿಸ್ಟಮಲ್ಲೂ ಕೂಡ ಹಾರ್ಡ್ ಡಿಸ್ಕಲ್ಲೂ ಅಥವಾ CD ರಾಮ್ ಅಥವಾ ಪೆನ್ ಡ್ರೈವ್ ಅಥವಾ DVD ರಾಮ್ ಇದರೊಳಗೆಲ್ಲ ನಾವು ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಅದೇ ಥರ ಮೆಮೊರಿ ರ್ಯಾಮ್ ಅಂತ ಹೇಳಿ ಕನ್ಸಿಡರೇಷನ್ ತೊಗೊಳ್ತೀವಿ. ಟೆಂಪ್ರವರಿ ಮೆಮೊರಿ, ಆ ಟೆಂಪ್ರವರಿ ಮೆಮೊರಿ ಕೆಲಸ ಏನು ಅಂತಂದರೆ ಆ ಪ್ರೊಸೆಸ್ ಆಗಬೇಕಾದ್ರೆ ಆಪರೇಷನ್ ಆಗಬೇಕಾದ್ರೆ ಮಾತ್ರ ಯೂಸ್ ಆಗುವಂತಹ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಮೆಮೊರಿ ಏನಂತ ಕಳ್ತೀವಿ, ಅದನ್ನೇ ಮೆಮೊರಿ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಾ ಇದೆ ಅಲ್ವಾ? ಹಾಗಾದರೆ ಮೆಮೊರಿಗೂ ಮತ್ತು ಸ್ಟೋರೇಜಿಗೂ ಡಿಫ್ರೆನ್ಸ್ ಗೊತ್ತಾಗಿದೆ ಅಲ್ವಾ? ಆ್ಯಂಡ್ ದೆನ್ ಸ್ಪೀಡ್. ಸೊ ಮೆಮೊರಿ ಜಾಸ್ತಿ ಇತ್ತು ಅಂದರೆ ಸ್ಪೀಡು ಕೂಡ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಓಕೆ. ಆ್ಯಂಡ್ ದೆನ್ ಅಕ್ಯುರೇಸಿ. ನಾ ಹೇಳಿದೆ ಬರೇ ಸ್ಪೀಡ್ ಇದ್ದರೆ ಉಪಯೋಗ ಇಲ್ಲ. ಇಫ್ ವಿ ಆರ್ ಡೂಯಿಂಗ್ ವರ್ಕ್ ಫಾಸ್ಟ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಅಕ್ಯುರೇಸಿ. ಹೌ ಮಚ್ ಅಕ್ಯುರೇಸಿ ಇಟ್ ಈಸ್ ಅಂತ. ಅದೇ ಥರ ಇಲ್ಲಿ ಕಂಪ್ಯೂಟರ್ ಸ್ಪೀಡಾಗಿ ಕೆಲಸ ಮಾಡ್ತಾ ಇದೆ, ಸ್ಪೀಡಾಗಿ ಆಪರೇಷನ್ಸ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಕ್ಯುರೇಸಿನೂ ಕೂಡ ಏನಾಗಿರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ. ಆದ್ದರಿಂದ ಕಂಪ್ಯೂಟರ್ಸ್ನ ನಾವು ನಮ್ಮ ಡೈಲಿ ರೆಗ್ಯುಲರ್ ಲೈಫಲ್ಲಿ ಅದನ್ನು ಈಗ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ವರ್ಸಟೈಲಿಟಿ. ವರ್ಸಟೈಲಿಟಿ ಮೀನ್ಸ್ ದಟ್ ಹಿಯರ್ we can use this computer system in any kind of situation or in any kind of environment. ಯಾವುದೇ ರೀತಿಯ ಎನ್ವಿರಾನ್ಮೆಂಟ್ ಇದ್ರೂ ಕೂಡ ನಾವೇನು ಮಾಡ್ಬೋದು ಈ ಕಂಪ್ಯೂಟರ್ಸ್ಗಳನ್ನ ಯೂಸ್ ಮಾಡ್ಬೋದು, ಅದು ಆಪ್ರೇಟ್ ಆಗುತ್ತೆ. ಆ್ಯಂಡ್ ದೆನ್ ಆಟೋಮೇಷನ್. ಆಟೋಮೇಷನ್ ಅಂತ ಹೇಳಿದ್ರೆ ಆಟೋಮೆಟಿಕ್ ಪರ್ಪಸ್ಗಳಿಗೆ ಆಟೋಮಿಸಿಟಿಗಳಿಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕಂಪ್ಯೂಟರ್ಗಳನ್ನ ಯೂಸ್ ಮಾಡ್ತೀವಿ. ಅಂದರೆ ಮ್ಯಾನ್ಯಲ್ ಆಪರೇಷನ್ ಅನ್ನೋದು ಅಲ್ಲಿ ಇರೋದಿಲ್ಲ. ಆಟೋಮೆಟಿಕ್ ಆಗಿ ಏನಾದರೂ ಆಪ್ರೇಟ್ ಆಗಬೇಕು, ಏನಾದರೂ ಒಂದು ವರ್ಕ್ ಆಗಬೇಕು ಅಂತ ಹೇಳಿದ್ರೆ ದೆನ್ ವಿ ವಿಲ್ ಯೂಸ್ ಕಂಪ್ಯೂಟರ್ ಸಿಸ್ಟಮ್ಸ್.
ಆ್ಯಂಡ್ ಅಟ್ ಲಾಸ್ಟ್ ಇಷ್ಟೆಲ್ಲ ಕೊಟ್ಟಿದ್ದಾವೆ, ಇಷ್ಟೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಇಷ್ಟೆಲ್ಲ ಫೀಚರ್ಸ್ ಇದೆ ಅಂತ ಹೇಳಿದ್ರೆ ಕಾಸ್ಟ್ ಏನಾಗುತ್ತೆ, ಯೂಶ್ವಲಿ ಜಾಸ್ತಿ ಆಗುತ್ತೆ. ಬಟ್ ಇಫ್ ಯು ಕಮ್ ಟು ದಿ ಕಂಪ್ಯೂಟರ್ ಸಿಸ್ಟಮ್ ಇಟ್ ಈಸ್ ಕಾಸ್ಟ್ ಎಫೆಕ್ಟಿವ್. ಇದರ ಕಾಸ್ಟ್ ವೈಸ್ ಏನಾಗಿರುತ್ತೆ, ತುಂಬ ಲೀಸ್ಟ್ ಕಾಸ್ಟನ್ನು ಇದು ಹೊಂದಿರುತ್ತೆ. ದೀಸ್ ಆರ್ ದಿ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ವಾಟ್ ಆರ್ ದೋಸ್? ಸೊ ಫಸ್ಟ್ ಒನ್ ಈಸ್ ಸ್ಪೀಡ್, memory, storage, accuracy, versatility and automation and cost effective. These are the different characteristics of computer system. ಓಕೆ, ಅರ್ಥ ಆಗ್ತಾ ಇದೆ ಅಲ್ವಾ? ಹಾಗಾದರೆ ಸೊ ನಾವು ಇದುವರೆಗೆ ಏನೇನು ಕಲ್ತ್ವಿ, ಹಾಗಾದರೆ ವಾಟ್ ಈಸ್ ಕಂಪ್ಯೂಟರ್ ಅಂತ ಹೇಳಿ ಕಲ್ತ್ವಿ, ಆ್ಯಂಡ್ ದೆನ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕಲಿತಾ ಇದ್ದೀವಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಈಸ್ ಡೇಟಾ ಆ್ಯಂಡ್ ಇನ್ಫರ್ಮೇಷನ್. ಸೊ ನಾನು ಹೇಳಿದೆ, ಸೊ ಡೇಟಾ ಮತ್ತು ಇನ್ಫರ್ಮೇಷನ್. ಸೊ ಬಿಫೋರ್ ಗೋಯಿಂಗ್ ಟು ಅಬೌಟ್ ದಿಸ್ ಡೆಫಿನೇಷನ್ಸ್ ಐ ವಿಲ್ ಇಲಸ್ಟ್ರೇಟ್ ಒನ್ ಎಕ್ಸಾಂಪಲ್. ಸೊ ಸೆನ್ಸಸ್ ಅಂತ ಹೇಳಿ ಮಾಡ್ತಾರೆ, 10 ಇಯರ್ಸಿಗೆ ಒಂದು ಸತಿ ಸೆನ್ಸಸ್ ಮಾಡೋವಂಥದ್ದು. ಅದರ ಕೆಲಸ ಏನು, ಸೆನ್ಸಸ್ಸಲ್ಲಿ ಏನು ಮಾಡ್ತಾರೆ, ಹಾಗಾದರೆ ಪ್ರತಿ ಮನೆಗೂ ಹೋಗಿ ಡೇಟಾನ ಕಲೆಕ್ಟ್ ಮಾಡ್ತಾ ಬರ್ತಾರೆ. ಏನು, ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಅದರೊಳಗೆ ಮೇಲ್ ಎಷ್ಟು, ಫೀಮೇಲ್ ಎಷ್ಟು, ಏಜ್ ಗ್ರೂಪ್ ಎಲ್ಲಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಏಜು, ಅದನ್ನೆಲ್ಲದನ್ನು ಕೂಡ ಏನು ಮಾಡ್ತಾ ಹೋಗ್ತಾರೆ, ಕಲೆಕ್ಟ್ ಮಾಡ್ತಾ ಬರ್ತಾರೆ. ಕಲೆಕ್ಟ್ ಮಾಡಿರೋ ಅಂತಹದ್ದನ್ನು ನಾವೇನಂತ ಕರಿತೀವಿ, ಡೇಟಾ ಅಂತ ಹೇಳಿ ಕರೆದ್ವಿ. ಓಕೆ, ದೋಸ್ ಆರ್ ಜಸ್ಟ್ ನ್ಯೂಮರಲ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಕಲೆಕ್ಟ್ ಆಗಿರೋಂಥ ಡೇಟಾನ ಒಂದು ಕಡೆ ಎಲ್ಲರೂ ಏನು ಮಾಡ್ತಾರೆ, ಒಂದು ಕಡೆ ಡಂಪ್ ಮಾಡ್ತಾ ಬರ್ತಾರೆ. ಸೊ ಸೆನ್ಸಸ್ ಮಾಡಬೇಕಾದ್ರೆ ಅಂದರೆ ಪಾಪ್ಯುಲೇಷನ್ ಜನಗಣತಿ ಅಂತ ಹೇಳಿ ಕರೀತಾರೆ. ಸೊ ಎಲ್ಲ ಕಡೆ ಎಲ್ಲರೂ ಎಲ್ಲ ಏರಿಯಾದಿಂದನೇ, ಎಲ್ಲ ಡಿಸ್ಟಿಕ್ಕಿಂದನೇ, ಎಲ್ಲ ಸ್ಟೇಟಿಂದನೇ ಬಂದಿರೋದನ್ನು ಏನು ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಒಂದು ಫೈನಲ್ ರಿಪೋರ್ಟ್ ಅನ್ನೋದಕ್ಕೆ ಬರ್ತಾರೆ. ಅಂದರೆ ಆ ಡೇಟಾ ಮೇಲೆ ಆಪರೇಟ್ ಮಾಡ್ತಾರೆ. ಆಪರೇಟ್ ಮಾಡಿದಾಗ ಏನಾಗುತ್ತೆ, ಸೊ ಒಂದು ಊರಲ್ಲಿ ಎಷ್ಟು ಜನ ಇದ್ದಾರೆ, ಆ ಊರಲ್ಲಿ ಮೇಲ್ ಎಷ್ಟು, ಫಿಮೇಲ್ ಎಷ್ಟು, ಏಜ್ ಗ್ರೂಪ್ 10 to 20, 0 to 10, 10 to 20, 20 to 30, 30 to 40, 40 to 50, 50+, ಈ ಥರ ಒಂದು ಸಾರ್ಟ್ಔಟ್ ಮಾಡ್ಕೊಳ್ತಾರೆ. ಸಾರ್ಟ್ಔಟ್ ಮಾಡಿ ಒಂದು ಫೈನಲ್ ರಿಸಲ್ಟ್ ಅನ್ನೋದನ್ನು ಕೊಡ್ತಾರೆ. ಸೊ ಅದನ್ನೇ ನಾವೇನಂತ ಕರಿತೀವಿ, ಡೇಟಾ ಅಂತ ಹೇಳಿ ಕರಿತೀವಿ. ಅದ್ರ ಮೇಲೆ ಪ್ರೊಸೆಸ್ ಮಾಡಿ ಒಂದು ರಿಸಲ್ಟನ್ನು ಕೊಡ್ತಾರಲ್ಲ, ಅದನ್ನೇನಂತ ಕೊಡ್ತಾರೆ, ಇನ್ಫಾರ್ಮೇಷನ್ ಅಂತ ಹೇಳಿ ಕರಿತೀವಿ. ಸೊ ದಟ್ ಡೇಟಾ ಈಸ್ ಎ ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ರಾ ಫ್ಯಾಕ್ಟ್ಸ್ ಜಸ್ಟ್ ಎ ನಂಬರ್ಸ್. ಸೊ ಒಂದು ಮನೆಯಿಂದ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬಂದ್ವಿ ಅಂದರೆ ಅದರೊಳಗಿಂದ ನಮಗೇನು ಸಿಗೋದಿಲ್ಲ, ಜಸ್ಟ್ ಆ ಡೇಟಾ ಕಲೆಕ್ಟ್ ಮಾಡಿದ್ವಿ ಅಂತ ಹೇಳಿ ಕರೀತಾರೆ. ಸೊ ಡೇಟಾ ಕಲೆಕ್ಟ್ ಆಗಿರೋಂಥದ್ದನ್ನು ನಾವೇನು ಮಾಡ್ತೀವಿ, ಕಲೆಕ್ಟ್ ಆಗಿರೋಂಥ ಡೇಟಾಗೆ ಏನಂತ ಕರಿತೀವಿ, ರಾ ಫ್ಯಾಕ್ಟ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಇಟ್ ಈಸ್ ಫಿಗರ್ಸ್, ರಾ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಂತ ಹೇಳಿ ಕರಿತೀವಿ. ಸೊ ರಾ ಮೆಟೀರಿಯಲ್ ಅಂತ ಹೇಳಿ ಏನು ಕರಿತೀವಲ್ಲ, ಅದನ್ನೇ ನಾವೇನಂತ ಕರಿತೀವಿ, ಡೇಟಾ ಅಂತ ಹೇಳಿ ಕರಿತೀವಿ. ದಟ್ ಮೀನ್ಸ್ ಡೇಟಾ ಈಸ್ ಎ ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಈ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ಡೇಟಾ ಅಂದ್ರೇನು, ಇನ್ಫಾರ್ಮೇಷನ್ ಅಂದ್ರೇನು, ತುಂಬ ಇಂಪಾರ್ಟೆಂಟ್ ಡೆಫಿನೇಷನ್. ನಿಮ್ಮ ಕಂಪ್ಯೂಟರ್ ಸೈನ್ಸಲ್ಲಿ ಎಲ್ಲ ಕಡೆನೂ ಬರುವಂತಹ ಒಂದು ಕಾನ್ಸೆಪ್ಟ್ ಇದು. ರಾ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಈಸ್ ಕಾಲ್ಡ್ ಡೇಟಾ. ಓಕೆ, ಇಟ್ ಈಸ್ ಕಲೆಕ್ಷನ್ ಆಫ್ ಅನ್ಪ್ರೊಸೆಸ್ಡ್ ಐಟಮ್ಸ್. ಅನ್ಪ್ರೊಸೆಸ್ ಅಂದರೆ ಅದರ ಮೇಲೆ ಆಪರೇಷನ್ ಏನೂ ಆಗಿಲ್ಲ, ಅಂದರೆ ಆ ಡೇಟಾ ಮೇಲೆ, ಆ ಫ್ಯಾಕ್ಟ್ಸ್ ಮೇಲೆ ನಾವೇನು ಆಪರೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಅನ್ಪ್ರೊಸೆಸ್ಡ್ ಐಟಮ್ಸ್. ಅನ್ಪ್ರೊಸೆಸ್ಡ್ ಅಂತ ಹೇಳಿ ಕರಿತೀವಿ. ಸೊ ದಟ್ ಇಟ್ ಈಸ್ ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆ್ಯಂಡ್ ಇಟ್ ಈಸ್ ಕಲೆಕ್ಷನ್ ಆಫ್ ಅನ್ಪ್ರೊಸೆಸ್ಡ್ ಐಟಮ್ಸ್ ಈಸ್ ಕಾಲ್ಡ್ ಡೇಟಾ. ಸೊ ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ ಏನು, ಸೊ ಮನೆಯಲ್ಲಿ ಫ್ರೂಟ್ಸ್ ಇದೆ, ಒಂದು ಡಿಫ್ರೆಂಟ್ ಫ್ರೂಟ್ಸ್ ಇದೆ. ಒಂದು ಆ್ಯಪಲ್ ಇದೆ, ಗ್ರೇಪ್ಸ್ ಇದೆ, ಆ್ಯಂಡ್ ದೆನ್ ಸಪೋಟ ಇದೆ. ಸೊ ಇದನ್ನು ಏನು ಮಾಡ್ತಾಯಿದ್ದೀವಿ, ಜಸ್ಟ್ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ. ರಾ ಫ್ಯಾಕ್ಟ್ಸ್ ಆಯಿತು, ರಾ ಮೆಟೀರಿಯಲ್ ಆಯಿತು. ಸೊ ಅದನ್ನೇನು ಮಾಡಬೇಕು, ಪ್ರೊಸೆಸ್ ಮಾಡಬೇಕು. ಪ್ರೊಸೆಸ್ ಅಂತ ಹೇಳಿದ್ರೇನು, ಸೊ ಇಫ್ ವಿ ಕಟ್ ದೋಸ್ ಥಿಂಗ್ಸ್, ಆಲ್ ದ ಫ್ರೂಟ್ಸ್, ದೆನ್ ವಿ ವಿಲ್ ಮಿಕ್ಸ್ ಆ್ಯಂಡ್ ದೆನ್ ವಿ ವಿಲ್ ಗೆಟ್ ಎ ಸಲಾಡ್ ಅಲ್ವಾ. ಸೊ ಪ್ರೊಸೆಸ್ ಮಾಡಿದ್ವಿ ಅಂದರೆ ಕಟಿಂಗ್ ಮಾಡಿದ್ವಿ, ಮಿಕ್ಸ್ ಮಾಡಿದ್ವಿ, ಅದನ್ನು ಒಂದು ಪ್ಲೇಟಿಗೆ ಹಾಕಿ ಇಟ್ವಿ, ಅವಾಗೇನಾಯಿತು, ಪ್ರೊಸೆಸ್ ಆಯಿತು. ಅದನ್ನು ನಾವೇನಂತ ಕರಿತೀವಿ, ಇನ್ಫಾರ್ಮೇಷನ್ ಅಂತ ಹೇಳಿ ಕರಿತೀವಿ.
ಅದೇ ಫ್ರೂಟ್ಸನ್ನು ನಾವೇನು ಮಾಡ್ತೀವಿ, ಗ್ರೈಂಡ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಂದರೆ ಪ್ರೊಸೆಸ್ ಆಯಿತು ಅಂತ ಹೇಳಿದ್ರೆ ಅಲ್ಲೇನಾಗುತ್ತೆ, ಅದನ್ನೇನಂತ ಕರಿತೀವಿ ನಾವು, ಇನ್ಫಾರ್ಮೇಷನ್ ಅಂತ ಹೇಳಿ ಕರಿತೀವಿ. ಸೊ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಡೇಟಾ. ಆ್ಯಂಡ್ ದೆನ್ ಇನ್ಫಾರ್ಮೇಷನ್, ದಿ ಪ್ರೊಸೆಸ್ಡ್ ಡೇಟಾ ಈಸ್ ಕಾಲ್ಡ್ ಇನ್ಫಾರ್ಮೇಷನ್. ಪ್ರೊಸೆಸ್ಡ್ ಡೇಟಾ ಅಂದರೆ ಇದರ ಮೇಲೆ ಆಪರೇಟ್ ಆಗಿರುವಂತಹ ಡೇಟಾಗೆ ಪ್ರೊಸೆಸ್ ಆಗಿರೋಂಥದ್ದಕ್ಕೆ ನಾವೇನಂತ ಕರಿತೀವಿ, ಇನ್ಫಾರ್ಮೇಷನ್ ಅಂತ ಹೇಳಿ ಕರಿತೀವಿ. ದಿ ಪ್ರೊಸೆಸ್ಡ್ ಡೇಟಾ ಇಸ್ ಕಾಲ್ಡ್ ಇನ್ಫಾರ್ಮೇಷನ್. ಓಕೆ, ಇಟ್ ಕನ್ವೇಸ್ ಮೀನಿಂಗ್ ಆ್ಯಂಡ್ ಇಟ್ ಈಸ್ ಯೂಸ್ಫುಲ್ ಟು ಪೀಪಲ್ ಟು ಟೇಕ್ ಫ್ಯೂಚರ್ ಡಿಸಿಷನ್ಸ್. ಸೊ ಇನ್ಫಾರ್ಮೇಷನ್ ಏನಕ್ಕೆ ಯೂಸ್ ಮಾಡ್ತೀವಿ, ಕನ್ವೆ ಮಾಡೋದಕ್ಕೆ, ಒಬ್ಬರಿಂದ ಇನ್ನೊಬ್ರಿಗೆ ಹೇಳೋದಕ್ಕೆ, ಅಥವಾ ಫ್ಯೂಚರ್ ರೆಫರೆನ್ಸ್ಗೆ ಯಾವುದಕ್ಕಾರ ಬೇಕು ಅಂತ ಹೇಳಿದ್ರೆ, ದೆನ್ ವಿ ವಿಲ್ ಯೂಸ್ ದಿಸ್ ಇನ್ಫಾರ್ಮೇಷನ್, ನಾಟ್ ದಿಸ್ ಡೇಟಾ. ಕ್ಲಿಯರ್? ಡೇಟಾಗೂ ಮತ್ತು ಇನ್ಫಾರ್ಮೇಷನ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಡೇಟಾ ಈಸ್ ಕಲೆಕ್ಷನ್ ಆಫ್ raw facts and figures and statistics. It is unprocessed items, but information is a processed data which conveys meaningful information, meaningful decisions ಅಥವಾ ಮೀನಿಂಗ್ಫುಲ್ ಐಟಮ್ಸ್ಗಳನ್ನ ನಮಗೆ ಕೊಡುವಂಥದ್ದೇ ಯಾವುದು, ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಿಯರ್ ಆಗ್ತಾ ಇದೆ ಅಲ್ವಾ ಹೇಳ್ತಾ ಇರೋದು? ದಿಸ್ ಈಸ್ ಕಾಲ್ಡ್ ಆಸ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್. ನೆಕ್ಸ್ಟ್, ಇಫ್ ವಿ ಕಮ್ ಟು ದಿ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಅಂದರೆ ಏನಂತ ಹೇಳ್ಕೊಂಡ್ವಿ, ಈಗ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳಿ ಕರೆದ್ವಿ, ಸ್ಟೋರ್ ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ ಅಂತೆಲ್ಲ ಹೇಳ್ತಾ ಇದ್ವಿ. ಸೊ ಏನು ಸ್ಟೋರ್ ಮಾಡುತ್ತೆ ಹಾಗಾದರೆ? ಡೇಟಾನ ಸ್ಟೋರ್ ಮಾಡುತ್ತೆ. ಏನು ಪ್ರೊಸೆಸ್ ಮಾಡುತ್ತೆ? ಡೇಟಾನ ಪ್ರೊಸೆಸ್ ಮಾಡುತ್ತೆ. ಏನನ್ನು ನಮಗೆ ರಿಸಲ್ಟ್ ಆಗಿ ಕೊಡುತ್ತೆ? ವಾಟ್ ಇಟ್ ವಿಲ್ ಗಿವ್? ಇಟ್ ವಿಲ್ ಗಿವ್ ಇನ್ಫಾರ್ಮೇಷನ್ ಟು ಅಸ್. ಹೌ ಇಟ್ ವಿಲ್ ಗಿವ್ ಆರ್ ಹೌ ಇಟ್ ವಿಲ್ ಪ್ರೊಸೆಸ್? It will process and it will give with the help of two components of the computer system. One is hardware part and another one is software part. With the help of hardware and with the help of software, it will process and it will give the result to us. Then what do you mean by hardware? Hardware is a physical components of the computer system that we can feel and we can touch. The components that we can feel and touch is called hardware. ಹಾಗಾದರೆ ಹಾರ್ಡ್ವೇರ್ ಅಂತ ಹೇಳಿದ್ರೆ ಏನು? ಫಿಸಿಕಲ್ ಕಾಂಪೊನೆಂಟ್ಸ್. ಸೊ ಒಂದು ಕಂಪ್ಯೂಟರ್ ಸಿಸ್ಟಮ್ ಇದೆ ಅಂತ ಹೇಳಿದ್ರೆ ನಮಗೆ ಏನೇನು ಕಣ್ಣಿಗೆ ಕಾಣುತ್ತೋ ಅದನ್ನೆಲ್ಲದನ್ನು ಕೂಡ ನಾವೇನಂತ ಹೇಳ್ತೀವಿ? ಹಾರ್ಡ್ವೇರ್ ಅಂತ ಹೇಳಿ ಕರಿತೀವಿ. ಸೊ ಹಾರ್ಡ್ವೇರ್ ಇನ್ಕ್ಲೂಡ್ಸ್ ಮಾನಿಟರ್, CPU ಕ್ಯಾಬಿನೆಟ್, ಮೌಸ್, ಕೀಬೋರ್ಡ್, and then motherboard, headphone, and then printer, CD-ROM, DVD-ROM. Likewise, all these things are called as hardware. Clear? Hardware means that these are the physical components of the computer system. These physical components that we can feel, we can touch, and we can ಅಂಡರ್ಸ್ಟ್ಯಾಂಡ್ ದೋಸ್ ಥಿಂಗ್ಸ್. ಅವೆಲ್ಲದು ಏನು ಅನ್ನೋದನ್ನು ನಾವು ನಮ್ಮ ಹ್ಯಾಂಡಲ್ಲಿ ಇಟ್ಕೊಂಡೆ ನಾವು ಅದು ಸ್ಟಡಿ ಮಾಡ್ಬೋದು. ಸೊ ಆ ಥರದ ಕಾಂಪೊನೆಂಟ್ಸ್ಗಳಿಗೆ ಏನಂತ ಕರಿತೀವಿ? ಹಾರ್ಡ್ವೇರ್ ಅಂತ ಹೇಳಿ ಕರಿತೀವಿ. ಸೊ ಇದು ಹಾರ್ಡ್ವೇರ್ ಪಾರ್ಟ್ ಆಯಿತು. ಅದೇ ಥರ ಇನ್ನೊಂದು ಕಾಂಪೊನೆಂಟ್ ಯಾವುದು? ಸಾಫ್ಟ್ವೇರ್. ದೆನ್ ವಾಟ್ ಯು ಮೀನ್ ಬೈ ಸಾಫ್ಟ್ವೇರ್? ಸಾಫ್ಟ್ವೇರ್ ಈಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಸೆಟ್ ಆಫ್ ಪ್ರೋಗ್ರಾಮ್ಸ್. ಸೆಟ್ ಆಫ್ ಪ್ರೋಗ್ರಾಮ್ಸ್ನ ನಾವೇನಂತ ಕರಿತೀವಿ? ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. ಸಾಫ್ಟ್ವೇರ್ ಈಸ್ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ವಿಚ್ ವಿಲ್ ಪರ್ಫಾರ್ಮ್ ಡಿಸೈರ್ಡ್ ಟಾಸ್ಕ್ ವಿತ್ ದ ಹೆಲ್ಪ್ ಆಫ್ ಹಾರ್ಡ್ವೇರ್. ಹಾರ್ಡ್ವೇರ್ನ ಯೂಸ್ ಮಾಡಿ ಸಾಫ್ಟ್ವೇರ್ಗಳು ವರ್ಕ್ ಆಗತ್ತೆ. ಸೊ ಹಾರ್ಡ್ವೇರ್ ವರ್ಕ್ ಆಗೋದಕ್ಕೆ ಕೆಲವು ಹಾರ್ಡ್ವೇರಿಗೆ ಸಾಫ್ಟ್ವೇರ್ಸ್ ಬೇಕಾಗತ್ತೆ, ಬಟ್ ಎಲ್ಲ ಸಾಫ್ಟ್ವೇರ್ಗೆ ಏನು ಬೇಕು? ಹಾರ್ಡ್ವೇರ್ ಅನ್ನೋದು ನೆಸೆಸಿಟಿ. So software is a set of programs or instructions. It is used to perform desired task. Desired task ಅನ್ನು ಸಾಲ್ವ್ ಮಾಡೋಂಥದಕ್ಕೆ ಸಾಫ್ಟ್ವೇರ್ಸ್ ಅಂತ ಹೇಳ್ತೀವಿ. This softwares is classified into two types. Softwares are classified into two types. One is system software and another one is application software. ಸೊ ಇಲ್ಲಿ ಎರಡು ಪಾರ್ಟನ್ನು ತೊಗೊಂಡಿದ್ದೀವಿ. ಒಂದು ಮೇಲ್ಗಡೆ ಪಾರ್ಟ್ ಮತ್ತು ಕೆಳಗಡೆ ಪಾರ್ಟ್. ಸೊ ಮೇಲ್ಗಡೆ ಪಾರ್ಟಲ್ಲಿರೋಂಥದ್ದು ಅಪ್ಪರ್ ಪಾರ್ಟ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್ಸ್
and lower part is application softwares. These system software controls the hardwares of the computer system. ಸೊ ಕಂಪ್ಯೂಟರ್ ಸಿಸ್ಟಮಿನ ಹಾರ್ಡ್ವೇರನ್ನು ಕಂಟ್ರೋಲ್ ಮಾಡೋಂಥದ್ದು ಯಾವುದು? ಸಿಸ್ಟಮ್ ಸಾಫ್ಟ್ವೇರ್ಸ್. ಓಕೆ, ಅಂದರೆ ಸಿಸ್ಟಮ್ ಆಪ್ರೇಟ್ ಆಗಬೇಕಾದ್ರೆ, ಸಿಸ್ಟಮ್ ಆನ್ ಆಗಬೇಕು, ಆಫ್ ಆಗಬೇಕು, ಇಲ್ಲ ಸಿಸ್ಟಮಿನ ಎಂಟೈರ್ ಮೆಮೊರಿನ ಕಂಟ್ರೋಲ್ ಮಾಡಬೇಕು, ಎಂಟೈರ್ ಡಿವೈಸನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ದೆನ್ ವಿ ನೀಡ್ ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ರಿಲೇಟೆಡ್ ಆಗಿರೋವಂಥದ್ರಿಂದ ಇದನ್ನೇನಂತ ಕರಿತೀವಿ ನಾವು? ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಹೇಳಿ ಕರಿತೀವಿ. Examples for system software is operating systems, operating system, antivirus, all these are system software. Operating system anta banda takshana adrolage matte Windows operating system, Linux operating system anta heli barutte. Ade tara Android operating system, mobile phones allella iruvantadu maximum Android operating system. Ade tara Apple phones na tagondre iOS, ಓಕೆ, iOS ಅಂತ ಹೇಳಿ ಕರಿತೀವಿ. ಅದೇ ಥರ ಲಿನಕ್ಸಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಉಬಾಂಟು ಅಂತ ಹೇಳಿ ಬರುತ್ತೆ, ರೆಡ್ ಹ್ಯಾಟ್ ಅಂತ ಹೇಳಿ ಬರುತ್ತೆ, ಸೆಂಟ್ OS ಅಂತ ಹೇಳಿ ಬರುತ್ತೆ. ಈ ಥರ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ಸ್ಗಳು ಬರುತ್ತೆ. ಅದೇ ಥರ ವಿಂಡೋಸಲ್ಲಿ ತೊಗೊಂಡ್ವಿ ಅಂತ ಹೇಳಿದ್ರೆ ವಿಂಡೋಸ್ 10, ವಿಂಡೋಸ್ 8, ವಿಂಡೋಸ್ 7, ವಿಂಡೋಸ್ ವಿಸ್ತಾ, ವಿಂಡೋಸ್ 2003, ವಿಂಡೋಸ್ 98, ವಿಂಡೋಸ್ 95, ಮೈಕ್ರೋಸಾಫ್ಟ್ ವಿಂಡೋಸ್ NT ಅಂತ ಹೇಳಿ ಬರುತ್ತೆ. ಇವೆಲ್ಲದು ಕೂಡ ಏನು? ಸಿಸ್ಟಮ್ ಸಾಫ್ಟ್ವೇರ್ಸ್. ಕ್ಲಿಯರ್? ಅದೇ ಥರ ಅಪ್ಲಿಕೇಶನ್ ಸಾಫ್ಟ್ವೇರ್ಸಿಗೆ ಬಂದ್ವಿ ಅಂತ ಹೇಳಿದ್ರೆ ದೀಸ್ ಆರ್ ದಿ ಸಾಫ್ಟ್ವೇರ್ಸ್ ವಿಚ್ ಈಸ್ ಯೂಸ್ಡ್ ಫಾರ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್. ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಹೇಳ್ತೀವಿ. ಇನ್ ದಿಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ವಿ ಕ್ಯಾನ್ ಕನ್ಸಿಡರ್ ಮೈಕ್ರೋಸಾಫ್ಟ್ ಆಫೀಸ್ ಆಟೋಮೇಷನ್ಸ್. ಆಫೀಸ್ ಆಟೋಮೇಷನಿನ ಸಾಫ್ಟ್ವೇರ್ಸ್ಗಳು ಎಲ್ಲದೂ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್. ಆಫೀಸ್ ಆಟೋಮೇಷನ್ ಅಂತ ಹೇಳಿದ್ರೆ ಯಾವುದು? MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್, MS ಎಕ್ಸೆಸ್, ಮೈಕ್ರೋಸಾಫ್ಟ್ ಆಫೀಸ್ ಪಿಕ್ಚರ್ ಟೂಲ್, ಅದೇ ಥರ ಇನ್ನು ಫರ್ದರ್ಸ್ ಎಲ್ಲ ಬರುತ್ತೆ. ಅದೆಲ್ಲದನ್ನು ಕೂಡ ನಾವೇನಂತ ಕರಿತೀವಿ? ಆಫೀಸ್ ಆಟೋಮೇಷನ್ಸ್ ಅಂತ ಹೇಳಿ ಕರಿತೀವಿ. ಅದೇ ಥರ ಸಮ್ ಮೀಡಿಯಾ ಪ್ಲೇಯರ್ಸ್ ಲೈಕ್ GOM ಪ್ಲೇಯರ್, VLC ಪ್ಲೇಯರ್, ವಿಂಡೋಸ್ ಪ್ಲೇಯರ್ ಆ್ಯಂಡ್ ದೆನ್ ಸಮ್ ಅದರ್ ಪ್ಲೇಯರ್ಸ್ 5K ಪ್ಲೇಯರ್ಸ್, 8K ಪ್ಲೇಯರ್ಸ್ ಅಂತ ಎಲ್ಲ ಬಂದಿದ್ದಾವಲ್ಲ, ಅವೆಲ್ಲದೂ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಅದೇ ಥರ PDF ರೀಡರ್ಗಳಿರ್ಬೋದು, ಅದೇ ಥರ ಫೋಟೋಶಾಪ್ ಇರ್ಬೋದು, ಅದೇ ಥರ ಬ್ರೌಸರ್ಸ್ಗಳಿರ್ಬೋದು, ಕ್ರೋಮ್ ಇರ್ಬೋದು, ಅದೇ ಥರ ಫೈರ್ಫಾಕ್ಸ್ ಇರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರ್ಬೋದು. ಇದನ್ನೆಲ್ಲದನ್ನು ಕೂಡ ನಾವು ಕನ್ಸಿಡರೇಷನ್ಸ್ ತೊಗೊಂಡ್ರೆ ದೀಸ್ ಆರ್ ಕಾಲ್ಡ್ ಆಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಂದರೆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಪರ್ಪಸ್ಸಿಗೆ ಯೂಸ್ ಮಾಡುವಂತಹ ಸಾಫ್ಟ್ವೇರ್ಸ್ಗಳಿಗೆ ನಾವೇನಂತ ಕರಿತೀವಿ? ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡಿ, ಸಿಸ್ಟಮ್ ಸಾಫ್ಟ್ವೇರು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಇಲ್ಲಿ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಸಿಸ್ಟಮಿನ ವೇರಿಯಸ್ ಆಪರೇಷನ್ಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ಸಿಸ್ಟಮ್ ಸಾಫ್ಟ್ವೇರ್ಸ್ನ. ಸೊ ಅಂದರೆ ಎಲ್ಲ ಆಪರೇಷನ್ಸು ಕೂಡ ಅದರೊಳಗೆ ಬಂದ್ಬಿಡ್ತು. ಕಟ್ ಇರ್ಬೋದು, ಕಾಪಿ ಇರ್ಬೋದು, ಡಿಲೀಟ್ ಇರ್ಬೋದು, ಇನ್ಸರ್ಟ್ ಇರ್ಬೋದು, ನ್ಯೂ ಇರ್ಬೋದು, ಮರ್ಜ್ ಇರ್ಬೋದು, ಇನ್ನೇನೋ ಒಂದು ನ್ಯೂ ಫೋಲ್ಡರ್ ಇರ್ಬೋದು, ಇನ್ಯಾವುದೋ ಒಂದು ಸಿಸ್ಟಮ್ ಡೇಟ್ ಟೈಮ್ ಇರ್ಬೋದು. ಅದೆಲ್ಲದನ್ನು ಕೂಡ ಯಾವುದೊಳಗೆ ಇನ್ಕ್ಲೂಡ್ ಆಗಿರುತ್ತೆ? ಸಿಸ್ಟಮ್ ಸಾಫ್ಟ್ವೇರ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸಿಗೆ ಬಂದಾಗ ಡಿಫ್ರೆಂಟ್ ಇಂಡಿವಿಜುವಲ್ ಡಿಸ್ಕ್ರೀಟ್ ಅಪ್ಲಿಕೇಶನ್ಸ್ಗಳನ್ನ ಮಾಡೋದಕ್ಕೆ ಇದು ಯೂಸ್ ಮಾಡ್ತೀವಿ. ಸೊ ರೀಡರ್ನ ನಾವು PDF ರೀಡರ್ನ PDF ಫೈಲ್ಗಳನ್ನ ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬ್ರೌಸರ್ನ ವೆಬ್ ಪೇಜ್ಗಳನ್ನ ಓಪನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದೇ ಥರ ವರ್ಡು, ಎಕ್ಸೆಲ್, ಪವರ್ ಪಾಯಿಂಟ್ಗಳನ್ನೆಲ್ಲ ಅದರ ಕರೆಸ್ಪಾಂಡಿಂಗ್ ಟೈಪ್ಸ್ ಆಫ್ ಫೈಲ್ಸ್ನ ಓಪನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. VLCನ ವಿಡಿಯೋ ಆ್ಯಂಡ್ ಆಡಿಯೋ ಪ್ಲೇಯರ್ಸ್ ಆಗಿ ಯೂಸ್ ಮಾಡ್ತೀವಿ. ಫೋಟೋಶಾಪ್ಗಳನ್ನ ನಾವು ಇಮೇಜ್ ಎಡಿಟಿಂಗ್ ಟೂಲ್ ಆಗಿ ಯೂಸ್ ಮಾಡ್ತೀವಿ. ಈ ಥರ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳನ್ನ ಡಿಫ್ರೆಂಟ್ ವೇರಿಯಸ್ ಅಪ್ಲಿಕೇಶನ್ಸಿಗೆ ಯೂಸ್ ಮಾಡೋದ್ರಿಂದ ಇಟ್ ಈಸ್ ಕಾಲ್ಡ್ ಆ್ಯಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಕ್ಲಿಯರ್? ಹಾಗಾದರೆ ಕಂಪ್ಯೂಟರ್ ಕಾಂಪೋನೆಂಟ್ಸಿಗೆ ಬಂದ ತಕ್ಷಣ ಎರಡು ಕಾಂಪೋನೆಂಟ್ ಬರುತ್ತೆ, ಒಂದು ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಹಾರ್ಡ್ವೇರಲ್ಲಿ ವಿ ಕ್ಯಾನ್ ಫೀಲ್, ಬಟ್ ವಿ ಕ್ಯಾನ್ ಇನ್ ಸಾಫ್ಟ್ವೇರ್ಸ್ ವಿ ಕ್ಯಾನ್ ಜಸ್ಟ್ ಸಿ, ಬಟ್ ವಿ ಕ್ಯಾನಾಟ್ ಟಚ್ ದಿಸ್. ಇದನ್ನೆಲ್ಲ ನಾವು ಮುಟ್ಟಕ್ಕಾಗೋದಿಲ್ಲ. ಸೊ ಅಂದರೆ ಅದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಗಿರೋದ್ರಿಂದ ಅದನ್ನು ನಾವು ಟಚ್ ಮಾಡೋಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಅಬ್ಸರ್ವ್ ದೋಸ್ ಥಿಂಗ್ಸ್, ವಾಟ್ ಈಸ್ ಗೋಯಿಂಗ್ ಆನ್ ಅನ್ನೋದನ್ನು ನಾವು ನೋಡಬಹುದು. ಕ್ಲಿಯರ್? ಹಾಗಾದರೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಲ್ವಾ? ಹಾಗಾದರೆ ಇವೆರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಿದೆ ಅಲ್ವಾ? ಓಕೆ, ಫೈನ್. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ಫಂಕ್ಷನಲ್ ಕಾಂಪೊನೆಂಟ್ಸ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್. ಅಂದರೆ ಒಂದು ಕಂಪ್ಯೂಟರ್ ಸಿಸ್ಟಮ್ನ ತೊಗೊಂಡ್ವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕಂಪ್ಯೂಟರ್ ಸಿಸ್ಟಮ್ ತೊಗೊಂಡ್ರು ಇಷ್ಟು ಮಿನಿಮಮ್ ಆಪರೇಷನ್ಸ್ ಅಂತೂ ಆಗೇ ಆಗುತ್ತೆ. ವೆದರ್ ಇಟ್ ಮೇ ಬಿ ಹೈಯರ್ ಎಂಡ್ ಕಂಪ್ಯೂಟರ್ ಸಿಸ್ಟಮ್ಸ್
ಆರ್ ಇಟ್ ಮೇ ಬಿ ಲೋಯರ್ ಎಂಡ್ ಕಂಪ್ಯೂಟರ್ ಸಿಸ್ಟಮ್. ಸೊ ನೀವೆಷ್ಟೇ ₹1,00,000 ಕೊಟ್ಟು ಕಂಪ್ಯೂಟರ್ನ ತೊಗೊಂಡ್ರೆ ಈ ಫಂಕ್ಷನ್ಸ್ ಆಗಲೇಬೇಕು. ₹10,000 ಕೊಟ್ಟು ತೊಗೊಂಡಿರೋಂಥ ಕಂಪ್ಯೂಟರ್ ಸಿಸ್ಟಮಲ್ಲೂ ಕೂಡ ಏನಾಗಬೇಕು, ಈ ಆಪರೇಷನ್ಸ್ಗಳು ಆಗಲೇಬೇಕು. ಅಂದರೆ ಬೇಸಿಕ್ ಆಪರೇಷನ್ಸ್ ದಟ್ ಎನಿ ಕೈಂಡ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಕ್ಯಾನ್ ಪರ್ಫಾರ್ಮ್ ಈಸ್ accept the data and program as input. ಸೊ ಕಂಪ್ಯೂಟರ್ ಏನು ಮಾಡುತ್ತೆ, ಡೇಟಾನ ಎಕ್ಸೆಪ್ಟ್ ಮಾಡುತ್ತೆ, ಅದೇ ಜೊತೆಗೆ ಪ್ರೋಗ್ರಾಮನ್ನು ಕೂಡ ಎಕ್ಸೆಪ್ಟ್ ಮಾಡುತ್ತೆ ಆ್ಯಸ್ ಇನ್ಪುಟ್ ಆಗಿ ಅದು ತಗೊಳುತ್ತೆ. ಸ್ಟೋರ್ ದಿ ಡೇಟಾ, ಪ್ರೋಗ್ರಾಮ್ ಆ್ಯಂಡ್ ರಿಟ್ರೀವ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ಸೊ ಏನು ಮಾಡುತ್ತೆ ಕಂಪ್ಯೂಟರ್ ಸಿಸ್ಟಮ್, ಹಾಗಾದರೆ ಸ್ಟೋರ್ ಮಾಡ್ಕೊಳ್ಳುತ್ತೆ. ಏನು ಸ್ಟೋರ್ ಮಾಡುತ್ತೆ, ಡೇಟಾನ ಸ್ಟೋರ್ ಮಾಡುತ್ತೆ, ಜೊತೆಗೆ ಪ್ರೋಗ್ರಾಮ್ಸ್ನು ಕೂಡ ಸ್ಟೋರ್ ಮಾಡುತ್ತೆ, ಆ್ಯಂಡ್ ರಿಟ್ರೀವ್ ಅಂದರೆ ಆಪರೇಟ್ ಆಗುತ್ತೆ ವೆನ್ ಎವರ್ ಇಟ್ ರಿಕ್ವೈರ್ಸ್, ಆ್ಯಂಡ್ ದೆನ್ ಪ್ರೊಸೆಸ್ ದಿ ಡೇಟಾ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ದಿ ಪ್ರೋಗ್ರಾಮ್ ಆ್ಯಂಡ್ ಕನ್ವರ್ಟ್ ಇಟ್ ಇಂಟು ಯೂಸ್ಫುಲ್ ಇನ್ಫಾರ್ಮೇಷನ್. ಈ ಡೇಟಾನ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರೊಸೆಸ್ ಮಾಡುತ್ತೆ. ಸೊ ಪ್ರೊಸೆಸ್ ಮಾಡೋದಕ್ಕೆ ಅದರದಂಥ ಪರ್ಟಿಕ್ಯುಲರ್ ಯೂನಿಟ್ ಇರುತ್ತೆ, ಅದ್ರ ಮುಖಾಂತರ ಅದು ಪ್ರೊಸೆಸ್ ಮಾಡುತ್ತೆ, ಆ್ಯಂಡ್ ದೆನ್ ಪ್ರೊಸೆಸ್ ದಿ ಡೇಟಾ ಆ್ಯಂಡ್ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ದಿ ಪ್ರೋಗ್ರಾಮ್. ಅಂದರೆ ಪ್ರೋಗ್ರಾಮಲ್ಲಿ ಯಾವ ರೀತಿ ಇನ್ಸ್ಟ್ರಕ್ಷನ್ ಇರುತ್ತೋ ಅದರ ಪ್ರಕಾರ ಏನಾಗುತ್ತೆ, ಪ್ರೊಸೆಸ್ ಅಂದರೆ ಆಪರೇಟ್ ಮಾಡುತ್ತೆ, ಆ್ಯಂಡ್ ಕನ್ವರ್ಟ್ ಇಟ್ ಇಂಟು ಮೀನಿಂಗ್ಫುಲ್ ಆರ್ ಯೂಸ್ಫುಲ್ ಇನ್ಫಾರ್ಮೇಷನ್. ನೋಡಿ ಡೇಟಾ ಕೊಟ್ಟಿದ್ದು ಪ್ರೊಸೆಸ್ ಆದಮೇಲೆ ಏನಾಯಿತು, ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಯಿತು. ಆ್ಯಂಡ್ ಕಮ್ಯುನಿಕೇಟ್ ದಿ ಇನ್ಫಾರ್ಮೇಷನ್ ಆ್ಯಸ್ ಔಟ್ಪುಟ್. ಸೊ ನಮಗೇನು ಕೊಡುತ್ತೆ, ಹಾಗಾದರೆ ಇನ್ಫಾರ್ಮೇಷನ್ನ ಕೊಡುತ್ತೆ. ಇಟ್ ವಿಲ್ ನಾಟ್ ಗಿವ್ ಡೇಟಾ ಟು ಅಸ್, ಇಟ್ ವಿಲ್ ಗಿವ್ ಇನ್ಫಾರ್ಮೇಷನ್ ಅಂದರೆ ಪ್ರೊಸೆಸ್ ಆಗಿರೋಂಥ ರಿಸಲ್ಟನ್ನು ನಮಗೆ ಕೊಡುತ್ತೆ. ಸೊ ಇದಿಷ್ಟು ಆಪರೇಷನ್ನು ಆಗಬೇಕು ಅಂದರೆ ಇಟ್ ರಿಕ್ವೈರ್ಸ್ ಎ ಸಿಂಪಲ್ ಆ್ಯಂಡ್ ಜನರಲ್ ಬ್ಲಾಕ್ ಡಯಾಗ್ರಾಮ್. ದಿಸ್ ಇಸ್ ಕಾಲ್ಡ್ ಆಸ್ ಬ್ಲಾಕ್ ಡಯಾಗ್ರಾಮ್ ಆಫ್ ಎನಿ ಕೈಂಡ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಯಾವುದೇ ಕಂಪ್ಯೂಟರ್ ಸಿಸ್ಟಮ್ ತೊಗೊಂಡ್ರೂ ಕೂಡ ಈ ಬ್ಲಾಕ್ ಡಯಾಗ್ರಾಮ್ ಇರಲೇಬೇಕು, ಅಂದರೆ ಇದನ್ನು ಫಾಲೋ ಮಾಡಿರಲೇಬೇಕು. ಹಾಗಾದರೆ ಏನೇನಿರುತ್ತೆ, ದಿಸ್ ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ ಕನ್ಸಿಸ್ಟ್ಸ್ ಆಫ್ 4 ಯೂನಿಟ್ಸ್. 4 ಯೂನಿಟ್ ಇದೆ. ಒನ್ ಈಸ್ ಇನ್ಪುಟ್ ಯೂನಿಟ್, ಔಟ್ಪುಟ್ ಯೂನಿಟ್, ಆ್ಯಂಡ್ ದಿಸ್ ಈಸ್ ಮೆಮೊರಿ ಯೂನಿಟ್, ಆ್ಯಂಡ್ ದೆನ್ ದಿಸ್ ಈಸ್ ಕಂಟ್ರೋಲ್ ಪ್ರೊಸೆಸರ್ ಅಥವಾ CPU ಅಂತ ಹೇಳಿ ಕರಿತೀವಿ. ಸೊ ಎನಿ ಕೈಂಡ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ 4 blocks. One is input block, memory block, CPU and output unit. These are the 4 types of blocks are there in any kind of computer system. So in that first one is input unit. Input unit ಅಂದರೆ ಏನು, ಇನ್ಪುಟ್ ಯೂನಿಟಲ್ಲಿ ಏನು ಫೀಡ್ ಮಾಡ್ತಾ ಇದ್ದೀವಿ, ಹಾಗಾದರೆ ನಾವು ಡೇಟಾನ ಫೀಡ್ ಮಾಡ್ತಾ ಇದ್ದೀವಿ. ಕ್ಲಿಯರ್, ಗೊತ್ತಾಗ್ತಾ ಇದೆ ಅಲ್ವಾ? ಹಾಗಾದರೆ ಇನ್ಪುಟ್ ಯೂನಿಟ್ ಮೀನ್ಸ್ ದಟ್ ಇಟ್ ಈಸ್ ಎ ಯೂನಿಟ್ ವಿಚ್ accept the data from the user. ಸೊ ಯೂಸರಿಂದ ಡೇಟಾನ ಎಕ್ಸೆಪ್ಟ್ ಮಾಡ್ತಾ ಇದೆ. ಹಾಗಾದರೆ ಥ್ರೂ ಹೇಗೆ ಇದು ಎಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ accept the data from the user through input devices like keyboard, mouse, scanner and barcode scanner, those type. So using that it will accept the data from the user. So ತುಂಬ ಇಂಪಾರ್ಟೆಂಟ್ ಕ್ವಶನ್, 5 ಮಾರ್ಕ್ಸ್ಗೆ ಕೇಳುವಂತಹ ಕ್ವಶನ್. write the block diagram of computer system and explain each block ಅಂತ ಹೇಳಿ ಕೇಳ್ತಾರೆ. ಸೊ ಇನ್ಪುಟ್ ಯೂನಿಟ್ ಆ್ಯಂಡ್ ದೆನ್ ಮೆಮೊರಿ ಯೂನಿಟ್. ಸೊ ಮೆಮೊರಿ ಯೂನಿಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 2 ತರಹದ ಮೆಮೊರಿ ಇದೆ. ಸೊ ನೋಡಿ, ಒಂದು ಸೈಜ್ ಸ್ವಲ್ಪ ಜಾಸ್ತಿ ಇದೆ, ಒಂದು ಸೈಜ್ ಸಣ್ಣ ಇದೆ ಅಲ್ವಾ, ಬಟ್ ಇವೆರಡನ್ನು ಸೇರಿ ಅಂತ ಕರಿತಿದ್ದೀವಿ ಮೆಮೊರಿ ಅಂತ ಹೇಳಿ ಕರಿತಾ ಇದ್ದೀವಿ. ಒಂದು ಸೆಕೆಂಡರಿ ಸ್ಟೋರೇಜ್ ಆ್ಯಂಡ್ ಅನದರ್ ಒನ್ ಈಸ್ ಪ್ರೈಮರಿ ಸ್ಟೋರೇಜ್. So primary memory and secondary memory are the memories in memory block. In primary memory it has temporary memory. Temporary memory ಎಲ್ಲಿರುತ್ತೆ, ಹಾಗಾದರೆ ಪ್ರೈಮರಿ ಮೆಮೊರಿಯಲ್ಲಿರುತ್ತೆ. ದಟ್ ಮೀನ್ಸ್ RAM present in primary, RAM belongs to primary memory and secondary memory is ROM, read only memory ಅಥವಾ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ಗಳು ಇಲ್ಲಿ ಸೆಕೆಂಡರಿ ಮೆಮೊರಿಯಲ್ಲಿ ಇರುತ್ತೆ. ದಟ್ ಮೀನ್ಸ್ ಪ್ರೈಮರಿ ಮೆಮೊರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ. ಅದೇ ಥರ CPU, ನಥಿಂಗ್ ಬಟ್ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅಬ್ರಿವೇಷನ್ ಫಾರ್ CPU ಈಸ್ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. CPU ಒಳಗೆ ಏನಿರುತ್ತೆ ಅಂತ ಹೇಳಿದ್ರೆ ಕಂಟ್ರೋಲ್ ಯೂನಿಟ್ and ALU.
Control unit controls the entire operation of the computer system. Entire operation ಅಂದರೆ ಏನು? ಯೂಸರಿಂದ ಇನ್ಪುಟನ್ನು ತಗೊಳ್ಳೋವಂಥದ್ದು ಇರ್ಬೋದು, ಅದನ್ನು ಮೆಮೊರಿಗೆ ಕಳಿಸೋವಂಥದ್ದು ಇರ್ಬೋದು, ಮೆಮೊರಿ ಕಳಿಸಿ ಪ್ರೊಸೆಸ್ ಮಾಡೋವಂಥದ್ದು ಇರ್ಬೋದು, ಪ್ರೊಸೆಸ್ ಆಗಿರೋವಂಥದ್ದು ಮತ್ತೆ ಮೆಮೊರಿಗೆ ಕಳಿಸೋವಂಥದ್ದು, ಮೆಮೊರಿಲಿರೋ ಡೇಟಾನ ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಮಾಡುವಂಥದ್ದು. ಸೊ ದಿಸ್ ಈಸ್ ದಿ ಫಂಕ್ಷನ್ ಆಫ್ ಕಂಟ್ರೋಲ್ ಯೂನಿಟ್. ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಎಂಟೈರ್ ಆಪರೇಷನ್ ಆಫ್ ದಿ ಸಿಸ್ಟಮ್ ಬೈ ಪಾಸಿಂಗ್ ಕಂಟ್ರೋಲ್ ಸಿಗ್ನಲ್. ಕಂಟ್ರೋಲ್ ಸಿಗ್ನಲ್ನ ಪಾಸ್ ಮಾಡಿ ಏನು ಮಾಡುತ್ತದು ಆಪರೇಟ್ ಆಗ್ತಾ ಹೋಗುತ್ತೆ. ALU. ALU stands for Arithmetic and Logic Unit. Arithmetic and Logic Unit. CPU ಒಳಗೆ ಮತ್ತೆ ALU ಅಂತ ಹೇಳಿ ಬರುತ್ತೆ. Arithmetic and Logic Unit. ಏನು? What is the meaning of this? Arithmetic and Logic Unit is a unit which performs arithmetic operations like addition, subtraction, multiplication and division, and logical operations like logical and logical or and logical not operation. ಓಕೆ, ಸೊ ಏನಿದು ಅನ್ನೋದನ್ನು ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ದಟ್ ಮೀನ್ಸ್ ಇಟ್ ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್. ಲಾಜಿಕಲ್ ಆಪರೇಷನ್ಸ್ ಮತ್ತು ಅರ್ಥಮೆಟಿಕ್ ಆಪರೇಷನ್ಸ್ನ ಮಾಡ್ತೀವಿ. ಸೊ ಇಲ್ಲಿ ಮೆಮೊರಿಯಲ್ಲಿ ನಾವು ಇನ್ನೂ ಒಂದು ಕಾನ್ಸೆಪ್ಟ್ನ ಹೇಳ್ಕೋಬೇಕಾಗತ್ತೆ. ದಟ್ ಮೀನ್ಸ್ ದಿಸ್ ಮೆಮೊರಿ, the computer memory is may be primary memory or it may be secondary memory. All the things are stored in the form of bits or bytes. Bits ಅಥವಾ bytes ಅಲ್ಲಿ ಏನಾಗುತ್ತದು ಸ್ಟೋರ್ ಆಗುತ್ತೆ. ಸೊ ಬಿಟ್ಸ್ ಆರ್ ಬೈಟ್ಸ್ ಅಂತ ಹೇಳಿದ್ರೆ ಬೈನರಿ ನಂಬರ್ಸ್ ಅಂತ ಹೇಳಿ ಕರಿತೀವಿ. ನಂಬರ್ ಸಿಸ್ಟಮ್ ಅನ್ನೋ ಕಾನ್ಸೆಪ್ಟ್ ಬಂದಾಗ ಅಲ್ಲಿ ಮತ್ತೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಅಂದರೆ ಇಲ್ಲಿ ಸ್ಟೋರ್ ಆಗೋಂಥ ಡೇಟಾ ಏನಾಗಿರುತ್ತೆ ಅಂದರೆ ಇನ್ ಟರ್ಮ್ಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ಅಲ್ಲಿ ಏನಾಗಿರುತ್ತದು ಸ್ಟೋರ್ ಆಗಿರುತ್ತೆ. ಝೀರೋ ಆರ್ ಒನ್ಸ್ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ ಮೆಮೊರಿ ಯೂನಿಟಲ್ಲಿ ಸ್ಟೋರ್ ಆಗಿರುವಂಥದ್ದು. ಆ್ಯಂಡ್ ದೆನ್ ಔಟ್ಪುಟ್ ಯೂನಿಟ್ ಅಂದರೆ ಇಲ್ಲೇನಾಗುತ್ತೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟಲ್ಲಿ ಪ್ರೊಸೆಸ್ ಆಗುವಂಥದ್ದು ಡೇಟಾ. ಆ ಪ್ರೊಸೆಸ್ ಆಗೋದನ್ನು ಕಂಟ್ರೋಲ್ ಮಾಡೋವಂಥದ್ದು ಕಂಟ್ರೋಲ್ ಯೂನಿಟು. ಸೊ ಕಂಟ್ರೋಲ್ ಯೂನಿಟ್ ಅದಾದಮೇಲೆ ನೆಕ್ಸ್ಟ್ ಬರೋಂಥ ರಿಸಲ್ಟನ್ನು ಔಟ್ಪುಟ್ ಯೂನಿಟ್ ಮುಖಾಂತರ ಏನು ಮಾಡುತ್ತೆ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಥ್ರೂ ಔಟ್ಪುಟ್ ಡಿವೈಸಸ್ ಲೈಕ್ ಮಾನಿಟರ್, ಪ್ರಿಂಟರ್ ಎಕ್ಸೆಟ್ರಾ. ಸೊ ಅದ್ರ ಮುಖಾಂತರ ಇನ್ಫಾರ್ಮೇಷನ್ ಆಗಿ ನಮಗೆ ಬರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು? So here we are giving data as input and information as output. How it converts? By using central processing unit which processes the data, which stores the data and which retrieves the data and it gives the information. Clear? ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಇದು ಎನಿ ಕೈಂಡ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಬ್ಲಾಕ್ ಡಯಾಗ್ರಾಮ್. ಸೊ ಇಫ್ ಯು ಗೋ ಫಾರ್ ಎನಿ ಸಿಸ್ಟಮ್, ನಿಮ್ಮ ಮೊಬೈಲ್ ಕಂಪ್ಯೂಟರ್ ತೊಗೊಂಡ್ರು, ಮೊಬೈಲ್ ಸಿಸ್ಟಮ್ಸ್ ತೊಗೊಂಡ್ರು ಅಥವಾ ಯಾವುದೇ ಒಂದು ಕಂಪ್ಯೂಟರ್ ಸಿಸ್ಟಮ್ಸ್ನ ತೊಗೊಂಡ್ರು ಈ ಆಪರೇಷನ್ಸ್ ಅನ್ನೋದು ಆಗಲೇಬೇಕು. ಸೊ ಅದಕ್ಕೆ ನಾವು ಫಂಡಮೆಂಟಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್ಸ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಾ ಇದೆ ಅಲ್ವಾ? ಸೊ ದಿಸ್ ಬ್ಲಾಕ್ ಡಯಾಗ್ರಾಮ್ ಇನ್ಕ್ಲೂಡ್ಸ್ ಇನ್ಪುಟ್ ಯೂನಿಟ್, ಮೆಮೊರಿ ಯೂನಿಟ್, processing unit and central processing unit and output unit ಅಂತ ಹೇಳಿ 4 ಪಾರ್ಟಾಗಿ ಡಿವೈಡ್ ಆಗಿದೆ. ಎಲ್ಲದೂ ಕೂಡ ಇಂಟರ್ನಲ್ಲಿ ಕನೆಕ್ಟ್ ಆಗಿರುತ್ತೆ. ಸರ್ ಇಲ್ಲಿಂದ ಇಲ್ಲಿಗೆ ಕನೆಕ್ಟೇ ಆಗಿಲ್ವಲ್ಲ, ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಇಂಟರ್ನಲ್ ಕನೆಕ್ಷನ್ ಬಿಟ್ವೀನ್ ಆಲ್ ದಿ ಡಿವೈಸಸ್. ಎಲ್ಲ ಡಿವೈಸಸ್ಗೂ ಕೂಡ ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಈ ಥರ ನಾವು ಕಂಪ್ಯೂಟರ್ಸ್ಗಳನ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಕಂಪ್ಯೂಟರ್ ಅಂದರೆ ಏನು ಇಮ್ಯಾಜಿನೇಷನ್ ಇತ್ತು, ಅದು ಏನು ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಲ್ವಾ ಈಗ? ಸೊ ಕಂಪ್ಯೂಟರ್ ಅಂದರೆ ಜಸ್ಟ್ ನಾಟ್ ಎ ವಾಟ್ ವಿ ಆರ್ ನಾಟ್ ಸೀಯಿಂಗ್, ವಾಟ್ ವಿ ಆರ್ ಸೀಯಿಂಗ್ ಇಟ್ ಈಸ್ ನಾಟ್ ಜಸ್ಟ್ ಮಾನಿಟರ್, ನಾಟ್ ಜಸ್ಟ್ CPU ಆರ್ ನಾಟ್ ಜಸ್ಟ್ ಸ್ಪೀಕರ್, ಕೀಬೋರ್ಡ್. ಕಂಪ್ಯೂಟರ್ ಇನ್ಕ್ಲೂಡ್ಸ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಈ ಎಲ್ಲ ಆಪರೇಷನ್ಗೂ ಎಲೆಕ್ಟ್ರಿಸಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲೆಕ್ಟ್ರಿಸಿಟಿ ಇದ್ದರೆ ಮಾತ್ರ ಕಂಪ್ಯೂಟರ್ ಸಿಸ್ಟಮ್ ಆಪರೇಟ್ ಆಗುತ್ತೆ. ಸೊ ಇದರೊಳಗೆ ಸೆಕೆಂಡರಿ ಸ್ಟೋರೇಜಲ್ಲಿ ಪವರ್ ಲಾಸ್ ಆದರೂ ಕೂಡ ಡೇಟಾ ಸ್ಟೋರ್ ಆಗಿರುತ್ತೆ. ಪ್ರೈಮರಿ ಮೆಮೊರಿಯಲ್ಲಿ ಪವರ್ ಲಾಸ್ ಆಯ್ತು ಅಂದ ತಕ್ಷಣ ಡೇಟಾ ಅಳಿಸಿ ಹೋಗುತ್ತೆ. ದಟ್ ಮೀನ್ಸ್ ಎರೇಸ್ ಆಗುತ್ತೆ. ಸೊ ದಿಸ್ ಈಸ್ ದಿ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಓಕೆ, ಇನ್ ದ ನೆಕ್ಸ್ಟ್ ಸೆಷನ್ ವಿ ವಿಲ್ ಡಿಸ್ಕಸ್ ಹೌ ದಿಸ್ ಕಂಪ್ಯೂಟರ್ ಇವಾಲ್ವ್ಡ್. ಕಂಪ್ಯೂಟರ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಆಗಿ ಬಂದು ನಾವೇನು ನೋಡ್ತಾ ಇದ್ದೀವೋ ಆ ಕಂಪ್ಯೂಟರ್ ಹೇಗೆ ಬಂತು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣಂತೆ. ಸೊ ಅರ್ಥ ಆಗಿದೆ.